ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್, ಸೊ ಬೇಗನೆ ಎದ್ದಿದ್ದೆ, ಯಾಕಂದರೆ ಇವತ್ತು ಅಮಾವಾಸ್ಯೆ ಇದೆ. ಹಾಲು ಕೂಡ ಕಾಯ್ದಿದೆ. ಇವಾಗ ಏನಿದೆ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು. ಪೂಜೆ ಕಂಪ್ಲೀಟ್ ಆದಮೇಲೆ ಇವತ್ತು ನಾನು ಇಲ್ಲಿ ಕೊಪ್ಪೂರಲ್ಲಿ ಮೇಲಶಂಕರ ಟೆಂಪಲ್ ಇದೆ, ಇದು ಎಲ್ಲಿದೆ ಪ್ಲಸ್ ಹೆಂಗಿದೆ ಅದರ ಬಗ್ಗೆ ಎಲ್ಲಷ್ಟು ಬ್ಲಾಗ್ ನಾನು ಇವತ್ತು ಹಾಕ್ತಾಯಿದ್ದೀನಿ. ಸೊ ಎಂಡ್ ತನಕ ನೋಡಿ. ನಾನು ಇವತ್ತು ಅಮಾವಾಸ್ಯೆ ಇದೆ ಅಂತ ಮನೇಲಿ ಈ ಥರ ಪೂಜೆ ಮಾಡಿದ್ದೀನಿ. ಚೆನ್ನಾಗಿ ಪೂಜೆ ಮಾಡಿ ಕಂಪ್ಲೀಟ್ ಆಗಿದೆ, ನೋಡ್ಬೋದಾ. ಇವಾಗ ಏನಿದೆ, ಅಮಾವಾಸ್ಯೆ ಹುಣ್ಣೆ ಹಬ್ಬ ಇದ್ದಾಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿ ಎಲ್ಲಿ ದೇವಸ್ಥಾನ ಹೋಗಿ ಬರ್ತೀವಿ. ಸೊ ಇವತ್ತು ನಾವು ಮೇಲ್ಶಂಕರ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ತುಂಬ ಸಮೀಪ ಇದೆ ಇಲ್ಲಿಂದ. ಇವಾಗ ಇದು ಟೆಂಪಲ್ ನೋಡಿ ಬಂದಿದೆ, ತುಂಬ ಚೆನ್ನಾಗಿ ಕೊರ್ತನೆ ಮಾಡಿದ್ದಾರೆ. ಮೇಲ್ಶಂಕರ್ ಗುಡಿಗೆ ಹೋದರೆ ಬಸವಣ್ಣ ಮತ್ತಂದ್ರೆ ಲಿಂಗ ಅಂದರೆ ಶಿವನ ಪೀಠ ತುಂಬಾ ದೊಡ್ಡದಿದೆ. ನೋಡಿದ್ರೆ ನೀವು ತುಂಬ ಶಾಕ್ ಆಗ್ತೀರಾ. ನೀವು ಕೂಡ ಬರಬೇಕು ಅಂದ್ಕೊಂಡಿದ್ದೀರಿ. ಇಲ್ಲಿ ದೇವದುರ್ಗ ಡಿಸ್ಟಿಕ್, ರಾಯಚೂರು ಜಿಲ್ಲೆ ಮತ್ತಂದರೆ ಗೊಬ್ಬೂರು ವಿಲೇಜ್ ಅಂದರೆ ಗ್ರಾಮದಲ್ಲಿ ಬಂದು ಹೋಗಿ. ತುಂಬ ಚೆನ್ನಾಗಿ ಟೆಂಪಲ್ ಇದೆ, ತುಂಬ ಚೆನ್ನಾಗಿ ಗುಡ್ ವೈಬ್ಸ್ ಇದೆ, ಪಾಸಿಟಿವ್ ಥಿಂಕಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ. ಟೆಂಪಲ್ ಬಂದರೆ ಹಬ್ಬ ಹುಣ್ಣಿದಿನ ತುಂಬ ರಿಲ್ಯಾಕ್ಸ್ ಕಾಮ್ ಅನಿಸುತ್ತೆ. ನನಗೆ ಹಬ್ಬ ಹುಣ್ಣಿದಿನ ನಾನು ಕಂಪಲ್ಸರಿ ಟೆಂಪಲ್ ಬರ್ತೀನಿ. ಸೊ ನೋಡಿ ಇಲ್ಲಿ ವ್ಯೂಸ್ ಹೆಂಗಿದೆ, ಇಲ್ಲಿ ನೋಡಿ ಇವತ್ತಿನ ಪೂಜೆ, ಅಮಾವಾಸ್ಯೆ ಪೂಜೆ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದಾ. ಇಲ್ಲಿ ಬಸವಣ್ಣ ತುಂಬ ಅಂದರೆ ತುಂಬ ದೊಡ್ಡವನಿದ್ದಾನೆ, ತುಂಬ ಬಿಗ್ ಬಸವಣ್ಣ ಇದೆ. ನೋಡೋಕ್ಕೆ ತುಂಬ ನಾನು ಶೂಟ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಅಷ್ಟೊಂದು ಗೊತ್ತಾಗಲಿಕ್ಕಿಲ್ಲ, ಬಟ್ ತುಂಬಾ ಬಿಗ್ ಇದೆ, ನೋಡ್ಬೋದಾ. ಇಲ್ಲಿ ಮೇಲ್ಶಂಕರ್ ಗುಡಿದು ಮೊನ್ನೆನೇ ಪೀಠ ಸ್ಥಾಪನೆ, ಅಂದರೆ ಮೇಲ್ಶಂಕರ್ ಲಿಂಗ ಇದೆಯಲ್ಲ, ಆ ಲಿಂಗ ನ್ಯೂ ಲಿಂಗ ಸ್ಥಾಪನೆ ಮಾಡಿದರು. ನೋಡಿ ಈ ಥರ ಟೆಂಪಲ್ ವ್ಯೂ ಇದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೆ ಅಂದರೆ ತುಂಬ ಈಶ್ವರ ದರ್ಶನ ಮಾಡಿ ತುಂಬಾ ಚೆನ್ನಾಗಿ ಅನಿಸಿತು. ಸೊ ನಾನು ಇವತ್ತು ಹಬ್ಬ ಇತ್ತಂತ ನೈವೇದ್ಯ ಮಾಡಿದೆ. ಸೊ ನೈವೇದ್ಯ ಹಿಡಿದೆ, ಚೆನ್ನಾಗಿ ಊದ್ಬತ್ತಿ ಪೂಜೆ ಮಾಡಿದ್ದೆ. ನೋಡಿ ಇಲ್ಲಿವರೆಗೂ ಯಾರು ನೋಡಿದ್ದೀರಾ ನನ್ನ ಚಾನಲ್ಗೆ, ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಮತ್ತಂದರೆ ಲೈಕ್ ಮತ್ತಂದರೆ ಶೇರ್ ಮಾಡಿ. ನೀವು ಕೂಡ ಹಬ್ಬದಲ್ಲಿ ಟೆಂಪಲ್ ಹೋಗ್ತೀರಾ? ನಿಮ್ಮ ಗ್ರಾಮದಲ್ಲಿ ನೀವು ಇರೋ ಸ್ಥಳದಲ್ಲಿ ಯಾವ ಟೆಂಪಲ್ ತುಂಬ ಪ್ರಸಿದ್ಧವಾಗಿದೆ ಅದು ಖಂಡಿತ ಕಮೆಂಟ್ ಮಾಡಿ. ನಾನು ಕೂಡ ಒಂದಿನ ವಿಸಿಟ್ ಮಾಡ್ತೀನಿ. ಸೊ ನಿಮಗೆ ಈ ಟೆಂಪಲನ್ನು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಏನಂತಾರೆ ಡೀಟೇಲ್ ಹಾಕಿರ್ತೀನಿ, ಮತ್ತಂದರೆ ಲೊಕೇಶನ್ ಕೂಡ ಸೆಂಡ್ ಮಾಡಿರ್ತೀನಿ. ಖಂಡಿತ ಬಂದು ಹೋಗಿ. ಗೊಬ್ಬೂರಲ್ಲಿ ಇಷ್ಟೊಂದು ಚೆನ್ನಾಗಿ ಟೆಂಪಲ್ ಇದಾವಲ್ಲ ಫ್ರೆಂಡ್ಸ್, ನಿಮಗೆ ಬೇರೆ ಕಡೆ ಹೋಗೋದು ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಗೊಬ್ಬೂರಿಗೆ ಏನಂತಾರಂದರೆ ಎರಡನೇ ಹಂಪಿ ಅಂತಾರೆ. ಇಲ್ಲಿ ಕೊರ್ತನೆ ಮಾಡಿ ದೇವರು ಇಷ್ಟೊಂದು ಇದ್ದಾವೆಲ್ಲ, ಇಲ್ಲಿ ಒಂದು ಕಲ್ಲು ಸಿಕ್ಕರು ಅದರಲ್ಲೇ ದೇವ್ರದ್ದು ಕೊರ್ತನೆ ಇರುತ್ತೆ. ಸೊ ತುಂಬಾ ಫೇಮಸ್ ಇದೆ ಗೊಬ್ಬೂರು. ನನಗೆ ಇಲ್ಲಿ ಇದ್ದೀನಿ ಅಂತ ತುಂಬ ಹೆಮ್ಮೆ ಆಗುತ್ತೆ. ಸೊ ಇಷ್ಟೆಲ್ಲ ಚೆನ್ನಾಗಿ ದರ್ಶನ ಆಗ್ತಾ ಇರುತ್ತೆ ಅಂದ್ಕೊಂಡು, ನಿಮಗೂ ಕೂಡ ಹಬ್ಬ ಹರಿದಿನ ದೇವಸ್ಥಾನ ಹೋಗೋಕ್ಕೆ ಇಷ್ಟನಾ? ಖಂಡಿತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇಷ್ಟೊಂದು ಟೆಂಪಲ್, ಇನ್ನೊಂದು ಟೆಂಪಲ್ ಇದೆ, ಅದು ಕೂಡ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಬೆಟ್ಟದ ಮೇಲೆ ಇದೆ. ಆ ಟೆಂಪಲನ್ನು ನೋಡಿದ್ರೆ ನೀವು ಫುಲ್ ಶಾಕ್ ಆಗ್ತಾರೆ. ಯಾಕಂದರೆ ಅಲ್ಲಿ ಎಷ್ಟೋ ಕಲ್ಲು ಬಂಡಿದ ಮೇಲೆ ಬರೀ ನಾಗ ಮತ್ತಂದರೆ ಗಣೇಶ ಈ ಥರ ಕೊರ್ತನೆ ಆಗಿದೆ. ಒಂದು ಬಾವಿ ಕೂಡ ಇದೆ, ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದೆ, ಮತ್ತೆ ಹೋಗಿಲ್ಲ, ಬಟ್ ಇನ್ನೊಂದು ಸಲ ಈ ಬ್ಲಾಗ್ ಸಲುವಾಗಿ ಒಂದು ಸಲ ಹೋಗಿ ವಿಸಿಟ್ ಕೊಡ್ತೀನಿ, ಪ್ಲಸ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ. ಸೊ ಈ ಮೇಲಶಂಕರ ಗುಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಮತ್ತು ಇಲ್ಲೇನಿದೆ ಅಂದರೆ ಈ ಸೈಡ್ ರೈಟ್ ಸೈಡ್ ಗಣೇಶ ಇದೆ, ಲೆಫ್ಟ್ ಸೈಡ್ ಆದಿಶಕ್ತಿ ದೇವಿ ಇದ್ದಾಳೆ. ಸೊ ಅಲ್ಲಿ ಕೂಡ ಚೆನ್ನಾಗಿ ಪೂಜೆ ಮಾಡಿಕೊಂಡು ನಾವು ಅಲ್ಲಿ ಕೂಡ ಚೆನ್ನಾಗಿ ನೈವೇದ್ಯ ಹಿಡ್ಕೊಂಡು ಬಂದ್ವಿ. ಆರ್ಮಿ ಭೂಮಿ ತುಂಬ ಮಸ್ತಿ ಮಾಡ್ತಾಯಿದ್ರು. ಅವರು ಕೂಡ ಅಲ್ಲಿ ಆಯಿಗೆ ಹೂವು ಅರ್ಪಣೆ ಮಾಡಿ ಸಮರ್ಥ ಇದ್ದರು. ಆರುಗೆ ಇಳಕ್ಕೆ ಬರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಅಳ್ಳಕತ್ತಿದ್ದಳು ಅವಳು. ನೋಡ್ಬೋದಾ ಈ ಟೆಂಪಲ್ ವ್ಯೂವನ್ನು ನೋಡಿ. ಈ ಬಸವಣ್ಣನ ತೋರಿಸ್ತಾ ಇದ್ದೀನಿ, ಈ ಬಸವಣ್ಣ ಬಿಗ್ಗಿದೆ ಅಂತ ಅಂದಿದೆ. ಇಲ್ಲಿ ಕೂಡ ನಾನು ಸ್ವಲ್ಪ ನಮಸ್ಕಾರ ಮಾಡಿದೆ, ಮತ್ತಂದರೆ ಪ್ರದಕ್ಷಿಣೆ ಹಾಕಿದೆ. ಸೊ ನೋಡಿ ಈ ಥರ ಈ ಟೆಂಪಲ್ ವ್ಯೂ ಇದೆ, ಎಲ್ಲ ಕಲ್ಲಿನಿಂದನೇ ಕೊರ್ತನೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ, ನೋಡ್ಬೋದಾ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ, ಬಟ್ ವಿಡಿಯೋ ಇಲ್ಲಿ ಎಂಡ್ ಆಗ್ತಿಲ್ಲ, ಎಂಡ್ ತನಕ ನೋಡಿ.
ನಾನು ರೈಟ್ ಸೈಡ್ ಗಣಪತಿ ಇದೆ ಅಂದಿದ್ದಲ್ಲ, ಈ ಥರ ಇದೆ ಗಣೇಶ. ಮತ್ತಂದರೆ ಇಲ್ಲಿ ಏನೋ ಒಂದು ಶಿವ ಪಾರ್ವತಿದು ಒಂದು ಹೋಮ ಮಾಡಿದ್ದು ಪೋಸ್ಟರ್ ಹಾಕಿದ್ದಾರೆ. ಸೊ ಇಷ್ಟು ಇವೆಲ್ಲನೂ ತೋರಿಸಿದ್ದೀನಿ. ಇವಾಗೇನಿದೆ ಕಾಯಿ ಹೊಡಿಬೇಕು. ಕಾಯಿ ಹೊಡೆದು ಚೆನ್ನಾಗಿ ಸ್ವಲ್ಪ ಕೂತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಬ್ಲಾಗ್ ಹೆಂಗೆ ಅನ್ನಿಸ್ತದೆ ಖಂಡಿತ ಹೇಳಿ ಮತ್ತು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್. ಸಾಕಮ್ಮ ಚಿನ್ನು ನೋಡ್ರಿ. ನೀ ಸ್ವಲ್ಪ ತಗೋ. ಹೋರಾಡ